7 ಗಂಟೆಗೆ ನಾವು ಬಂದ್ವಿ ಸರ್, ಹಾಲಿಗೆ ತಗೊಳಕಂತ ಬಂದ್ವಿ ನಾವು 7 ಗಂಟೆಗೆ ನಾವು ಬಂದಿರಾಗ ಅದು ಪೂರ್ತಿ ಇತ್ತು. ಅದ್ರದ್ದು ಹಾಲಿಂದ ಏನು ಹೇಳ್ತಾರೆ, ಕೆಚ್ಚಲದಲ್ಲಿ ಎಲ್ಲ ಇದಾಗ್ಬಿಟ್ಟಿತ್ತು. ಒಂದು ಅಂಟ್ಕೊಂಡಿತ್ತು, ಒಂದು ನಾಯಿ ತಗೊಂಡೋಯ್ತು, 2 ಬಿತ್ತು, ಬ್ಲೀಡಿಂಗ್ ಎಲ್ಲ ಆಗುತ್ತೆ. ಅದನ್ನ ಯಾರು ಸಾಕ್ತಾರೆ ಕರ್ಣ ಅನ್ನೋ ಡೇರಿಯವರು, ಅವ್ರು ಅಳ್ತಾ ಕೆಲಸ ಮಾಡ್ತಾ ಇದ್ರು. ನಾನು ನೋಡಿದ ತಕ್ಷಣ 112 ಕಾಲ್ ಮಾಡಿದೆ. ನಂಗೆ ತಡ್ಕೊಳಕ್ ಆಗಿಲ್ಲ. ನಮ್ಮಲ್ಲಿ ಸಾವಾದಾಗ ಅಳ್ತೇವೆ ಇಲ್ಲೋ, ನನಗೆ ಅಷ್ಟು ದುಃಖ ಆಯ್ತು. ಬಂದವರೆಲ್ಲ ಯಾರು ಜನ ಇಲ್ಲ. ಆಮೇಲೆ 5 ನಿಮಿಷಕ್ಕೆ ತೇಜಸ್ವಿನಿಯವ್ರಿಗೂ ಸರ್ ಬಂದರು, ಎಲ್ಲರನ್ನು ಸೇರಿಸಿದ್ರು, ಫೈಟ್ ಮಾಡಿದ್ರು. ಆಮೇಲೆ ನಮಗೆ ಎಷ್ಟು ಗೊತ್ತು ಇದೇನು ಹೇಳ್ತಾರೆ, ಮಾಧ್ಯಮದವ್ರಿಗೆ ಕಾಲ್ ಮಾಡಿದ್ವಿ. ಇದಕ್ಕೇನು ಪರಿಹಾರ ಗೊತ್ತಿಲ್ಲ. ಆ ಮನುಷ್ಯತ್ವ ಇಲ್ಲಿ ನಾರ್ಮಲ್ ಮನುಷ್ಯ ಮಾಡಿದ್ದಲ್ಲ ಇದು. ಅವನೇನಾದ್ರೂ ತಗೊಂಡೇ ಅದಕ್ಕೆ ಕೈ ಹಾಕಿರ್ಬೇಕು. ತುಂಬಾ ನಡೀತದೆ, 99% ನಡೀತದೆ, 99% ನಡೀತದೆ. ಆ ಸೈಡ್ ಎಲ್ಲ ನಡೀತದೆ. ನಮ್ಮ ಏರಿಯಾದವ್ರಿಗೆ ತೊಂದರೆ ಕೊಡಲ್ಲ ಅವರು. ಇದು ಎಲ್ಲಿಗೆ ಬಂದಿದೆ ಗೊತ್ತಾ, ನಮಗ್ ತೊಂದರೆ ಕೊಟ್ರೆ ಮಾತ್ರ ನಮಗ್ ನೋವು ಆಗುತ್ತೆ. ನಾವ್ ಅವ್ರಿಗೆ ಕೊಟ್ರೆ ನಮಗೆ ದಿಕ್ಬೇಕು. ಈ ಮೆಂಟಾಲಿಟಿ ಇಲ್ಲಿ ಜನರದು. ಇವಾಗ ಹಸು ಅವ್ನು ಸಿಕ್ಕರೆ ಹೇಳ್ತೀನಿ ನಾನು. ಹೆಂಗ್ ಹೇಳೋದು ಹೇಳಿ? ಅವ್ರು ನಾರ್ಮಲ್ ಮಾಡ್ದವ್ರಲ್ಲ ಇದು. ಇದು ನಾರ್ಮಲ್ ಮಾಡ್ದವ್ನಲ್ಲ ಇದು. ನಾರ್ಮಲ್ ಇದ್ದವನಿಗೆ ಈ ಮೀಟರ್ ಇರಲ್ಲ ಮಾಡಕ್ಕೆ. ಅವ್ನ ಮನುಷ್ಯತ್ವ ಆದ್ರೆ ಇದನ್ನ ಮಾಡಲ್ಲ. ಪೊಲೀಸರು ಬರ್ತಾರ್ರಿ, 1 ರೌಂಡ್ ಹೊಡೆದು ಹೋಗ್ಬಿಡ್ತಾರೆ, 1 ರೌಂಡ್ ಬರ್ತಾರೆ, ಹೋಗ್ಬಿಡ್ತಾರೆ. ನಾನೇನ್ ಹೇಳ್ತೀನಿ, ಅಲ್ಲಿ ಕಸ ಇದೆ, ತೊಟ್ಟಿ ಹಾಕ್ತಾರೆ, ಕ್ಲೀನ್ ಇಲ್ಲ. ಒಂದು ಸ್ಟೇಷನ್ ಮಾಡ್ಬೇಕು, ಒಬ್ರನ್ನ ಇಡ್ಬೇಕು. ಇಲ್ಲಿ ಎಷ್ಟಂತ ಹೋಗೋದು? ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀವಿ ನಾವು. 8:30 ಆದ ತಕ್ಷಣ ಮಕ್ಕಳನ್ನ ಗಂಡನ್ನೆಲ್ಲ ಒಳಗೆ ಹಾಕೊಂಡು ಬಾಗ್ಲ ಹಾಕೊಂಡ್ಬಿಡ್ತೀವಿ. ಯಾಕೆ ಹೇಳು? ಡರ್. ಹೌದೌದು, ಕ್ಲೋಸ್. ಅಷ್ಟು ಭಯನೇನು. ಅವ್ನು ಬಂದ್ ಹಿಂಗೆ ಸ್ಕೂಲ್ ಡ್ರೈವರ್ ಚುಚ್ಚಿಬಿಟ್ಟು ಇಲ್ಲ ನಿನ್ನ ಇಸ್ಕೊಂಡ ಏನ್ ಪಿಜ್ಜಾ ತರ್ತಾನಲ್ಲ ಹುಡುಗ, ಆ ಹುಡುಗನಿಗೆ ರಾಬ್ರಿ ಮಾಡಿದ್ರು. ನಾನಿದ್ದೆ 10 ಗಂಟೆಗೆ, 8:30ಗೆ. ಪೊಲೀಸರು ಬಂದ್ರು, ಕಂಪ್ಲೇಂಟ್ ತಗೊಂಡ್ರು, ಪಿಜ್ಜಾದವನು ಕರ್ಕೊಂಡ್ರು, ತಗೊಂಡ್ ಮೇಲೆ ಹೋಗ್ಬಿಟ್ರು. ಅವನೇ ಅದಾನೋ ಸತ್ತಾನೋ ಯಾವನು ಗೊತ್ತು. ನೋಟೆಡ್. ಒಂದು ಬುಕ್ ಮಾಡ್ತಾರೆ, ಪೊಲೀಸರು ಬರ್ತಾರೆ. ಅವ್ರ ಮೇಲೆ ಅಪವಾದ ಬೇಡ, ಪೊಲೀಸರು ಬರ್ತಾರೆ ರೌಂಡ್. ನಾನೇನು ಹೇಳ್ತೀನಿ, ಇಲ್ಲಿ ಇರಬೇಕು, ಒಂದು ಸ್ಟೇಷನ್ ಅಂತ ಮಾಡಬೇಕು, ಒಂದು ಯಾವಾಗಲೂ ಇರಬೇಕು. ನಾವು ಪಟ್ಟಂತ ಹೋಗಿ ಹೇಳ್ಬೇಕು. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಏರಿಯಾದಲ್ಲಿ ಒಂದು ಕಂಪ್ಲೇಂಟ್ ಆಯಿತು. ಹುಡುಗರು ತುಂಬ ಕೂಗ್ತಾರೆ ರಂಜಾನ್ದಲ್ಲಿ ಹಂಗೆ ಹಿಂಗಂತ. ಸಣ್ಣ ಒಂದು ಕಂಪ್ಲೇಂಟ್ ಕೊಟ್ಟ ಒಂದು ಮನುಷ್ಯ, ಅವ್ನು ಊಟಕ್ಕೆ ಕುಂತಾಗ ಅವ್ನ ಮನೇಲಿ ಮಣ್ಣು ಹಾಕಕ್ಕೆ ಶುರು ಮಾಡಿಬಿಟ್ರು. ಡೈಲಿ ಅವ್ರು ಊಟಕ್ಕೆ ಕುತ್ಕೊಳ್ಬೇಕು, ಇವ್ರು ಹೋಗಿ ಮಣ್ಣು ಹಾಕ್ಬಿಡೋದು. ಯಾರಂತ ಗೊತ್ತಿಲ್ಲ. ಅವರು ಹೋಗಿ DCP ಕಡೆಯಿಂದ ಅವ್ರ ಕಡೆ ಬಂದ ಅವ್ರ ಮನೆಗೆ ಪ್ರೊಟೆಕ್ಟ್ ಮಾಡ್ಕೊಂಡ್ರು. ಹಿಂಗೆಲ್ಲರೂ ನಾವು ಸ್ಟೇಷನ್ ಅಡ್ಡಾಡ್ಬಿಟ್ರೆ ಮನೆತನ ಮರದಿ ಎಲ್ಲ ತೆಗೆದು ಬಿಡ್ತಾರೆ. ಎಲ್ಲಿ ಹೋಗಿ ಕೇಳೋದು? ಈಗ ತೇಜಸ್ವಿನಿಯರು ಬಂದಿದ್ದಾರೆ, ಅವರಿಂದ ಇಷ್ಟು ಹೆಲ್ಪ್ ಆಗಿದೆ, ಇಷ್ಟಾದರೂ ನಡೀತು. ಇನ್ನು ಇಷ್ಟಕ್ಕೆ ಬಿಟ್ಬಿಟ್ರೆ ಗೋವಿಂದ. ಇವತ್ತು ಅದಕ್ಕೆ ನಾಳೆ ನಮಗೆ ಏನಿಲ್ಲ ಅಣ್ಣ, ಬೇರೆ ಅವರು ಯಾರು ಮಾಡಿಲ್ಲ. ಈ ಏರಿಯಾ ಅವರು ಗಾಂಜಾ ಕುಡ್ದು ಮಾಡಿರೋದು ಇದು ಕೆಲಸನ. ಈ ತರ ಕೆಲಸ ಆಗಿ ಇವತ್ತು ಅವ್ರಿಗೆ ಆಗಿದೆ, ನಾಳೆ ನಮ್ಮವರು ಹೆಣ್ಮಗಳು ಓಡಾಡೋ ಏರಿಯಾ ಇಲ್ಲ ಇದು. ಹೆಣ್ಮಕ್ಳಿಗೆ ಮಾಡಿಬಿಟ್ರೆ ಏನು ರಿಕ್ಸ್ ತಗೊಳ್ತಾರೆ. ನಾವು ದಿವಸ ಇದೇ ಹಾಲು ತಗೊಳ್ಳೋದು, ನಮ್ಮ ಮಕ್ಕಳು ಇದೇ ಹಾಲು ಕುಡಿಯೋದು ದಿವಸ. ಬೆಳಿಗ್ಗೆ 7:15 ತಗೊಳ್ತೀವಿ, ಸಂಜೆ 5 ಗಂಟೆಗೆ ತಗೊಳ್ತೀವಿ. ಈ ತರ ಕೆಲಸ ಈ ಏರಿಯಾದಲ್ಲಿ ಇದೇ ಫಸ್ಟ್ ಟೈಮ್ ಆಗಿರೋದು ಅನ್ಸುತ್ತೆ. ನಾವು ಇದೇ ಏರಿಯಾದಲ್ಲಿ ನೋಡಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.